ಕನ್ನಡ ವಾಹಿನಿಗೆ ಸ್ವಾಗತ. ಬಡವರು, ಶ್ರಮಿಕ ವರ್ಗ, ಕಾರ್ಮಿಕರ ಪ್ರತಿಯೊಬ್ಬರ ನೊಂದವರಿಗೆ ಧ್ವನಿಯಾಗಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಪರಿಹರಿಸಲು ನಿರಂತರ ಸೇವೆ ಮಾಡುತ್ತೇನೆಂದು ಅಖಿಲ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಮುದ್ನಾಳ್ ಹೇಳಿದ್ದಾರೆ. ಭಾನುವಾರ ನಗರದ ಸರ್ಕಾರಿ ಡಿಗ್ರಿ ಸಮೀಪದ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ಹರಹರ ಮಹಾದೇವ ಟ್ರಸ್ಟ್ ವತಿಯಿಂದ 2ನೇ ಬಾರಿಗೆ ಭಾರತೀಯ ಕೋಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಉಮೇಶ್ ಮುದ್ನಾಳ್ ಅವರಿಗೆ ಹಮ್ಮಿಕೊಂಡ ಸನ್ಮಾನ ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿ ಉಮೇಶ್ ಮುದ್ನಾಳ್ ಅವರು ಮಾತನಾಡಿದರು. ಸಮಾಜದ ಸಂಘಟನೆ ಕಾರ್ಯದರ್ಶಿಯಾಗಿ 2ನೇ ಬಾರಿ ಆಯ್ಕೆ ಮಾಡಿದ್ದು ಖುಷಿ ತಂದಿದೆ. ಕೊಟ್ಟ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿ ಸಮಾಜ ಸಂಘಟನೆ ಮಾಡಲಾಗುತ್ತೆ. ಸಂಘಟನೆ ಜೊತೆ ಸಮಾಜದ ಕಟ್ಟಕಡೆ ಜನರಿಗೆ ಹೋರಾಟದ ಮೂಲಕ ಸೌಲಭ್ಯ ಕಲ್ಪಿಸುವ ಕಾರ್ಯ ಮಾಡಲಾಗುತ್ತೆ ಎಂದಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರು ಆದ ದೊಡ್ಡಯ್ಯ ಸ್ವಾಮಿ, ದೇವಸ್ಥಾನದ ಅಧ್ಯಕ್ಷರು ಆದ ರಾಜಶೇಖರ್ ಪೊಲೀಸ್ ಪಾಟೀಲ್, ಚಾಮನಹಳ್ಳಿ ಗೌರವ ಅಧ್ಯಕ್ಷರು ಆದ ನಾಗರೆಡ್ಡಿ ಗೌಡ, ಹತ್ತಿಕುಣಿ ಉಪಾಧ್ಯಕ್ಷರು ಆದ ಚಿನ್ನಬಸಪ್ಪ ಯರಗೋಳ, ಚಂದ್ರಶೇಖರ್ ತಂಬಾಕೆ, ಖಜಾಂಚಿ ಆದ ಶರಣಗೌಡ ಪಾಟೀಲ್, ಹಂಚಿನಾಳ ಸದಸ್ಯರು ಆದ ಅಯ್ಯನಗೌಡ ಕ್ಯಾಶಪ್ಪನಹಳ್ಳಿ, ಮಲ್ಲನಗೌಡ ಪಾಟೀಲ್, ನಾಗೇಂದ್ರ ಪಾಟೀಲ್, ಭೀಮನಹಳ್ಳಿ, ಶರಣರಾಂಪುರ್, ಅಮೃತ ಬೇಕ್ರಿ, ಮಲ್ಲಿಕಾರ್ಜುನ್ ತಳ್ವಾರ್, ಮಲ್ಲಿಕಾರ್ಜುನ್ ಕಾಡಮಗೇರಿ, ಸಿದ್ದಣ್ಣ ಕಾಡಮಗೇರಿ ಹಾಗೂ ಅನೇಕ ದೇಶಭಕ್ತರು ಕೂಡ ಇದರಲ್ಲಿ ಪಾಲ್ಗೊಂಡಿದ್ರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.